ನಮಸ್ತೆ ಎಲ್ರಿಗೂ. ಬೆಳಗಿನ 11:30 ಕ್ಲಾಸ್ಗೆ ಸ್ವಾಗತ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಹಾಗೆ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಆ, ನಾನು ನಿಮ್ನ ಅನ್ಮಿಟ್ ಮಾಡ್ತೀನಿ. ರಾಜೇಶ್ವರಿ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾಗೆ ನಾ ವಿಡಿಯೋ ಅಂತ ಆನ್ ಮಾಡ ಅನ್ಮ್ಯೂಟ್ ಮಾಡಿದ್ದು. ಹಾ, ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನೀವು ಆ ಕಲರ್ ಥೆರಪಿ ಎಲ್ಲ ಇದ್ರಲ್ಲ ಮೇಡಮ್, ನಾನು ಒಂದ್ಸರಿ ಮೆಸೇಜ್ ಮಾಡಿದ್ದೆ ನಿಮ್ಗೆ. ಅದು ಸ್ವಲ್ಪ ಆಗ್ತಿದೆ ಮೇಡಮ್, ನನ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ನನ್ಗೆ ಏನಿತ್ತು ಮೇಡಮ್? ಹೆಲ್ತ್ ಇಶ್ಯೂಸ್ ಏನಿತ್ತು? ಅದು ತುಂಬಾ ಓವರ್ ವೇಟ್ ಆಗ್ತಾ ಇತ್ತು ನಂದು. ಹಾ, ಅದು ಎಲ್ಲ ಸರಿ ಹೋಯ್ತು, ಅದೆಲ್ಲ ಕಮ್ಮಿ ಆಗ್ತಾ ಇತ್ತು ಮೇಡಮ್. ನನ್ಗೆ ಅದೆಲ್ಲ ವೇಟ್ ಜಾಸ್ತಿ ಬರ್ಕೊಂಡೆ ಇತ್ತಾ? ಮೇಡಮ್. ವೇಟ್ ಜಾಸ್ತಿ ಇತ್ತಾ ನಿಮ್ದು? ನಂಬರ್ ಥೆರಪಿ ಎಲ್ಲ ಬರ್ಕೊಂಡೆ ಮೇಡಮ್ ನಾನು, ನೀವ್ ಹೇಳ್ದಂಗೆನೆ. ಹಾ 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 ಎಲ್ಲ ಕಮ್ಮಿ ಆಗ್ತಿದೆ ಮೇಡಮ್. ನನ್ಗೆ ಎಷ್ಟು ವೇಟ್ ವೇಟ್ ಕಮ್ಮಿ ರೆಡ್ಯೂಸ್ ಆಗಿದೆ ಆಗ್ತಿದೆ. ಮೇಡಮ್? ಒಂದು 2 kg ರೆಡ್ಯೂಸ್ ಆಯ್ತು ಮೇಡಮ್ 1 ವೀಕ್ ಅಲ್ಲಿ. ಓ ಗುಡ್ ಮೇಡಮ್, 1 ವೀಕ್ ಅಲ್ಲಿ 2 kg ರೆಡ್ಯೂಸ್ ಆಗಿದೆ. ಹಾ ಮೇಡಮ್, ನೀವ್ ಹೇಳ್ದಂಗೆನೆಲ್ಲ ಮೇಡಮ್ ಕೈಯಲ್ಲೇನೆ. ಒಳ್ಳೇದು ಆಗುತ್ತೆ, ಮಾಡಿ. ವಾಕಿಂಗ್ ಮಾಡ್ತಿದ್ರ ಜೊತೆಗೆ? ಹಾ, ವಾಕಿಂಗ್ ಎಲ್ಲ ಮಾಡ್ತೀನಿ ಮೇಡಮ್ ನಾನು, ಹಾಫ್ ಅನ್ ಅವರ್. ಓ ಒಳ್ಳೇದು, ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಮಾಡಿ. ಇನ್ನೊಂದು ಮೇಡಮ್, ನಮ್ಮ ಯಜಮಾನ್ರು ಇದಾರಲ್ಲ ಮೇಡಮ್, ಹ್ಮ್ ನಮ್ಮ ಯಜಮಾನ್ ಇಲ್ಲಿ ಒಂದು ವಾಟ್ ಬಂದೈತೆ ಮೇಡಮ್ ತಲೆ ಹಿಂದೆಗಡೆ, ಹಾ ಸಣ್ಣದಾಗಿ. ಆ ಹಾ ವಾಟ್ ಕಮ್ಮಿ ಆಗೋದು ಏನ್ ಮಾಡ್ಬೇಕು ಮೇಡಮ್? ಆಗುತ್ತೆ, ಹೇಳ್ತೀನಿ ತಾಳಿ. ಹಾ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಇಂದ ಅಲ್ಲಿ ರೌಂಡ್ ಆಗಿ ಮಾರ್ಕ್ ಮಾಡಿ. ಹಾ ಜೊತೆಗೆ ನಮ್ದು ಬಲಗೈ ಇರುತ್ತೆ ನೋಡಿ, ಹಾ ಮೇಡಮ್, ಬಲಗೈ ರೈಟ್ ಹ್ಯಾಂಡ್. ಬ್ಯಾಕ್ ಸೈಡ್ ನಮ್ಮ ಮಧ್ಯದ ಬೆರಳು ಇಲ್ಲಿ ಸೀದಾ ತಗೊಂಡು ಇಲ್ಲಿ ಇಲ್ಲಿ ಒಂದು ಡಾರ್ಕ್ ಬ್ಲೂ ಡಾಟ್ ಇಡಿ. ಹಾ ಹಾ ಇದು ಈ ಡಾರ್ಕ್ ಬ್ಲೂ ಕಲರ್ ಇಂದ ಇಲ್ಲೊಂದು ಡಾಟ್ ಇಡ್ಬೇಕು ಹಿಂಗೆ. ಹಾ ಸರಿ ಮೇಡಮ್. ಡೇ ಟೈಮಲ್ಲಿ ಇಡ್ಬೇಕು. ಹಾ ಒಂದು 5-6 ತಾಸು ಹಾಕಿ. ಹಾ ಸರಿ ಮೇಡಮ್. ಹಾಕಿ ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಅಂಟಿಸಿ, ಟೇಪ್ ತಗೊಂಡು ಹಿಂಗ್ ಅಂಟಿಸಿ ಬಟಾಣಿ ಕಾಳಿಂದ. ಹಾ ಸರಿ ಮೇಡಮ್. ಅದು ಒಂದು 2 ಮಂತ್ಸ್ ಬೇಕು, ಮಾಡಿ ಕರಗುತ್ತೆ. ಓಕೆ. ಆಮೇಲೆ ಹಾ ಫೀಡ್ಬ್ಯಾಕ್ ಆಯ್ತು ಹೇಳಿ ಮೇಡಮ್. ಅದು ನನಗೆ. ಒಂದು ಬಟಾಣಿ ಕಾಳಷ್ಟು ಬಂದ್ಬಿಟ್ಟಿದೆ ಮೇಡಮ್ ಹಿಂದೆಗಡೆ, ಒಂದು ಸುಮಾರು ಒಂದು 10 ಇಯರ್ಸ್ ಇಂದ ಇದೆ ಮೇಡಮ್ ಅವ್ರಿಗೆ. ಹಾ ಹಾ ಅದು ಹಾ ಇವಾಗ ಬರ್ತಾ ಐತೆ ಮೇಡಮ್ ಅದು. ಕರಗುತ್ತೆ ಕರಗುತ್ತೆ. ಇದನ್ನು ಮಾಡಿ, ಮತ್ತೆ ಇದು ಡಾರ್ಕ್ ಬ್ಲೂ ಕಲರ್ ಇಂದ ಅದ್ರ ಸುತ್ತ ಹಿಂಗ್ ರೌಂಡ್ ಆಗಿ ಮಾರ್ಕ್ ಮಾಡಿ. ಹಾ ಸರಿ ಮೇಡಮ್. ಎರಡು ಮಾಡಿ. ಮತ್ತೆ ಇದು ತಂಪ್ ಮಾಡುವಂತ ಪದಾರ್ಥಗಳನ್ನ ತಗೊಳ್ಬಾರ್ದು. ವಾಕ್ ಎಲ್ಲ ಮಾಡಕ್ ಹೇಳಿ ಸ್ವಲ್ಪ ಬಿಸಿಲಲ್ಲಿ. ಹಾ ಸರಿ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು. ಮಾಡಿ, ವಾಕ್ ಎಲ್ಲ ಮಾಡಿ, ಚೆನ್ನಾಗಿ ಇನ್ನೂ ವೇಟ್ ಲಾಸ್ ಆಗುತ್ತೆ. ಹಾ ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಫಸ್ಟ್ ನಂಗೆ ವಾಸಂತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಲೈಕ್ ಈ ತರ ಇದೆಲ್ಲ ಪ್ರೋಟೋಕಾಲ್ಸ್ ಎಲ್ಲ ಕೊಟ್ಟು. ಹ್ಮ್ ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬರಿಗೆ ರೈಟ್ ಸೈಡ್ ನೀ ಪೇನ್ ಇದೆ. ಓಕೆ. ಒಂದ್ ಸ್ವಲ್ಪ ಸ್ವೆಲ್ಲಿಂಗು ಇದೆ. ಸೊ ಆಮೇಲೆ ಕಟ್ ಸೌಂಡು ಇದೆ. ಓಹೋ. ಆಮೇಲೆ ಈ ರೈಟ್ ಪ್ರಾಬ್ಲಮ್ ಇರೋದ್ರಿಂದ ಲೆಫ್ಟ್ ಮೇಲೆ ಭಾರ ಹಾಕಿ ಲೆಫ್ಟ್ದು ಒಂದ್ ಸ್ವಲ್ಪ ನೋವು ಶುರು ಆಗಿದೆ, ಪ್ಲಸ್ ಕಟ್ ಸೌಂಡು ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನ್ ಮಾಡ್ಬೋದು? ಒಂದ್ ಸ್ವಲ್ಪ ಮೇಡಮ್, ಅವ್ರಿಗೆ ವೆಯ್ಟ್ ಇದೆ, ಬಾಡಿ ವೆಯ್ಟ್ ಹೀಟ್ ಜಾಸ್ತಿ ಕೋಲ್ಡ್ ಇದೆ. ಎರಡು ಇಂಬ್ಯಾಲೆನ್ಸ್ ಇದೆ. ಹಾ ಇವಾಗ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಕೋಲ್ಡ್ನೆಸ್ ಇಂದ ಸ್ವೆಲ್ಲಿಂಗ್ ಬಂದಿರುತ್ತೆ. ಮತ್ತೆ ಕಟ್ ಸೌಂಡ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಡ್ರೈನೆಸ್ ಆಗಿರುತ್ತೆ ಅವ್ರಿಗೆ. ಸೊ ಎರಡು ಕರೆಕ್ಟ್. ಸಿಂಪ್ಟಮ್ಸ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಕಲರ್ ಇಂದ ನಮ್ಮ ಎಡಗೈ, ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್ಗೆ ಬ್ಲ್ಯಾಕ್ ಕಲರ್ ಇಂದ 0 ಅಂತ ಬರಿಬೇಕು. ಓಕೆ. ಇಲ್ಲಿ ನೋಡಿ, 0 ಅಂತ ಬರಿಬೇಕು ಈ ರೀತಿ. ನೈಟ್ ಓಕೆ. ಮಲ್ಕೊಳ್ಳುವಾಗ ಒಂದು ದಿನ ಮೆಂತೆ ಕಾಳಿಂದ ಪಟ್ಟಿ ಅಂಟಿಸ್ಬೇಕು ಈ ರೀತಿ, ಎರಡು ಕೈಗೆ ಇಲ್ಲಿ.
ಒಂದು ದಿನ ಮೆಂತೆ ಕಾಳು, ಒಂದು ದಿನ ಹೆಸರು ಕಾಳು. ಓಕೆ ಸರಿನಾ? ಜೊತೆಗೆ ಕಾಲಲ್ಲಿ ಒಂದು ST36 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ. ಓಕೆ ಓಕೆ ಇಲ್ಲಿ 20 ಸರಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ. ದಿನ ವಾರದಲ್ಲಿ 2 ದಿವಸ. ಓಕೆ ಜೊತೆಗೆ ಲಿವರ್ 3 ಅಂತ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಓಕೆ ಲಿವರ್ 3 ಅಂತ, ಇದನ್ನ 20 ಸರಿ ಒತ್ತಬೇಕು, ಇದನ್ನ 20 ಸರಿ ಒತ್ತಬೇಕು, ವಾರದಲ್ಲಿ 2 ದಿವಸ. ಓಕೆ ಒಂದಿನ ST36 ಒಂದಿನ ಲಿವರ್ 3 ಮಾಡ್ಬೋದಾ? ಹಾ, ಆ ರೀತಿನ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಹೀಟು ಕೋಲ್ಡ್ ಎರಡೂನು ಇಂಬ್ಯಾಲೆನ್ಸ್ ಇದೆ. ಸೊ ಅಟ್ಲೀಸ್ಟ್ ಒಂದು 15 ದಿವಸ ಮಾಡಕ್ ಹೇಳಿ. ಇನ್ ಕೇಸ್ ಕಡಿಮೆ ಆಗದಿದ್ರೆ ಮಾತ್ರ ಪರ್ಸನಲ್ ಆಗಿ ಥೆರಪಿ ತಗೊಳಕ್ ಹೇಳಿ. ಓಕೆ ಆಮೇಲೆ ವೆಯ್ಟ್ ಲಾಸ್ ಅದರಿಂದನೂ ಆಗತ್ತಾ? ಅದರಿಂದ ವೇಟ್ ಲಾಸ್ ಆಗಲ್ಲ ಅದರಿಂದ. ವೇಟ್ ಲಾಸ್ಗೆ ನೀವು ಇಲ್ಲಿ ನಮ್ಮ 2 ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ನಂಬರ್ 2 ಅಂತ ಬರಿಬೇಕು. ಇಲ್ಲಿ ನೋಡಿ, ಇದಿದೆಲ್ಲ ಡಾರ್ಕ್ ಬ್ಲೂ ಕಲರ್ ಇಂದ ನಂಬರ್ 2 ಅಂತ ಬರಿಬೇಕು, ಇಲ್ಲಿ ಮತ್ತೆ ಇಲ್ಲಿ. ಓಕೆ ಓಕೆ ನಾನು ಮೇಡಮ್, ತುಂಬಾ ಸಲ ಥ್ಯಾಂಕ್ ಯು. ಅಪ್ಲೋಡ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ. ವೇಟ್ ಲಾಸ್ಗೆ ಅಂತಾನೆ ಒಂದಿಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಅದೆಲ್ಲ ಹೌದಾ? ಪ್ರೋಟೋಕಾಲ್ ಫಾಲೋ ಓಕೆ ಮಾಡಿ. ಓಕೆ ಚೆಕ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು, ಮಾಡಿ. ಥ್ಯಾಂಕ್ ಯು ಲಾಸ್ಟ್ ಸೊ ವೀಕ್ ಮಚ್. ಒಂದು 2 ಡೇಸ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಹೌದಾ? ಓಕೆ ಮೇಡಮ್, ಅದ್ ಥ್ಯಾಂಕ್ ಯು. ನೋಡ್ಕೊಂಡ್ಬಿಟ್ಟು ಫಾಲೋ ಮಾಡಿ, ವೇಟ್ ಲಾಸ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಕುಸುಮಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ. ನನ್ಗೆ ಇದು ಫಸ್ಟ್ ಕ್ಲಾಸು, ಅಂದ್ರೆ ನಾನು ಬಂದಿರಲಿಲ್ಲ ಯಾವತ್ತು. ಸೊ ಇವತ್ತೇ ಜಾಯ್ನ್ ಆಗಿರೋದು ನಾನು. ಸೊ ನನಗೆ ಗಾಲ್ ಬ್ಲೆಡರ್ ಪಾಲಿಪ್ಸ್ ತರ ಆಗಿತ್ತು. ಏನಾಗಿದೆ? ಗಾಲ್ ಬ್ಲೆಡರ್ ಪಾಲಿಪ್ಸ್. ಗಾಲ್ ಬ್ಲೆಡರ್, ಓಕೆ. ಪಾಲಿಪ್ಸ್ ತರ ಆಗುತ್ತಲ್ಲ, ಲೈಕ್ ಎಕ್ಸ್ಟ್ರಾ ಮಾಂಸ ತರ ಬರೋದು ಅನ್ಸುತ್ತೆ. ಆ ಓಕೆ. ತರ ಆಗಿತ್ತು. ಸ್ಕ್ಯಾನ್ ಮಾಡ್ತಾರ, ಅಬ್ಡಾಮಿನ್ ಸ್ಕ್ಯಾನ್ ಮಾಡ್ಸಿದ್ದೆ, ಅವಾಗ ಆ ತರ ಆಗಿತ್ತು. 3.1 mm ಏನೋ ಇತ್ತು. ಸೊ ಅದ್ ಸ್ಕ್ಯಾನ್ ಮಾಡಿಸಿ ಆಲ್ರೆಡಿ 10 months ಹತ್ರ ಆಯ್ತು. ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ನನ್ಗೆ ಕಾಲಲ್ಲಿ ಹಿಪ್ ಜಾಯಿಂಟ್ ಇಂದ ಪೇನ್ ಬರುತ್ತೆ ಇವಾಗಲೂ ಸ್ವಲ್ಪ. ಅದು ಬೂದಿ ನೆರಿಗೆ ಬರುತ್ತಲ್ಲ ಫುಲ್ ಕಾಲಲ್ಲಿ, ಅಲ್ಲಿ ಫುಲ್ ಅಷ್ಟು ಮಾತ್ರ ನೋವು ಬರುತ್ತೆ ನನ್ಗೆ. ಈಗ ಫಸ್ಟ್ ನಿಮ್ ಇವ್ರದ್ದು ಹೇಳ್ತೀನಿ, ಆಮೇಲೆ ನೆಕ್ಸ್ಟ್ ನಿಮ್ದು ಹೇಳ್ತೀನಿ. ಅವ್ರಿಗೆ ಗಾಲ್ ಬ್ಲಾಡರ್ ಇದಾಗಿದೆ ಅಂದ್ರಲ್ಲ ನೀವು, ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ. ಅಂದ್ರೆ ಏನೋ ಒಂದು ಬೆಳೀತಿದೆ ಅಂತಂದ್ರಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ. ಸೊ ಆಕಾಶ ತತ್ವನ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದು ಯಾವ್ದಂದ್ರೆ ಡಾರ್ಕ್ ಬ್ಲೂ ಕಲರ್. ನಮ್ಮ ಎಡಗೈ ತೋರು ಬೆರಳು ಫಸ್ಟ್ ಜಾಯಿಂಟ್ ಗಾಲ್ ಬ್ಲಾಡರ್ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಬರೀರಿ. ಇಲ್ಲಿ ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಜೊತೆಗೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇದನ್ನ 20 ಸರಿ ಒತ್ತಬೇಕು. ಈ ರೀತಿ ಹೀಗೆ 20 ಸರಿ ಒತ್ತಿ, ದಿನ ಒತ್ಬೋದು. ಇದು ಡೇ ಟೈಮಲ್ಲಿ ಹಾಕ್ಬೇಕು. 6 ಅವರ್ಸ್ ಹಾಕಿ. 6 ಅವರ್ಸ್ ಹಾಕ್ಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಬಿಡ್ಬೇಕು. ಫುಡ್ ಅಲ್ಲಿ ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ತಂಪು ಮಾಡುವಂತದ್ದು ದಂಟ್ ಸೊಪ್ಪು, ಬಸಳೆ ಸೊಪ್ಪು, ಬೂದ್ಗುಂಬಳಕಾಯಿ ಇಂಥದ್ದೆಲ್ಲ ತಿನ್ಬಾರ್ದು. ಸ್ವಲ್ಪ ದಾಳಿಂಬೆ ಜ್ಯೂಸು, ಆಮೇಲೆ ನಿಂಬೆಹಣ್ಣು ಜ್ಯೂಸು, ಮತ್ತೆ ವಾಕ್ ಎಲ್ಲ ಮಾಡಕ್ ಹೇಳಿ, ಸರಿ ಹೋಗುತ್ತೆ. ನಿಮ್ದು ಹೇಳಿ. ಅಂದ್ರೆ ಈಗ ನಾನು ಹಾಸ್ಟೆಲ್ ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ, ನಂಗೆ ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ಹೇಗಿಲ್ಲ. ಅದೇ ವಾಯ್ಸ್ ಸರಿ ಕೇಳ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಕೇಳಿಸ್ತಾ ಇದೆಯಾ? ಹಾ ಹೇಳಿ. ಮ್ಯಾಮ್ ಅದೇ ನಾನು ಹಾಸ್ಟೆಲ್ ಅಲ್ಲಿ ಇರೋದು. ಸೊ ನಾನು ಅದನ್ನೆಲ್ಲ ಬಿಟ್ರೆ ಯಾಕೋ ಇತ್ತೀಚೆಗೆ ನಂಗೆ ತಲೆ ಸುತ್ತ ಬಂದಂಗ ಆಗುತ್ತೆ. ಲೈಕ್ ತುಂಬಾ ಹೊತ್ತು ನಿಂತ್ಕೊಂಡ್ರೆ ತಲೆ ಸುತ್ತ ಬಂದಂಗ ಆಗುತ್ತೆ. ಸೊ ನಾನು ಇದನ್ನೆಲ್ಲ ತಿಂದಿಲ್ಲ ಅಂದ್ರೆ ಏನಾಗುತ್ತೆ? ತಲೆ ಸುತ್ತು ಬರುತ್ತಾ ನಿಮ್ಗೆ? ಯಾವ ಟೈಮಲ್ಲಿ ಬರುತ್ತೆ ಮೇಡಮ್? ಇತ್ತೀಚೆಗೆ ಲೈಕ್ ಬೆಳಿಗ್ಗೆ ಟೈಮೇ. ಬೆಳಿಗ್ಗೆ ಟೈಮ್, ಓಕೆ.
ತಲೆ ಸುತ್ತಿಗೆ ಇಲ್ಲಿ ನೋಡಿ, ನಮ್ಮ ಕಿವಿ ಇದೆ ನೋಡಿ, ಈ ಕಿವಿ ಹತ್ರ ಇಲ್ಲಿ ಹಿಂಗ್ ಹೆಬ್ಬೆರಳು ಇಟ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಹಿಂಗೆ ಎತ್ತಬೇಕು ಹಿಂಗೆ. ಇಲ್ಲಿ ನೋಡಿ, ಇಲ್ಲಿ ಕಿವಿ ಹತ್ರ ಹೆಬ್ಬೆರಳು ಹಾ ಇಟ್ಕೊಂಡ್ಬಿಟ್ಟು ಹಿಂಗೆ ಎತ್ತಬೇಕು ಹಿಂಗೆ. ಕಾಣಿಸ್ತಿದ್ಯಾ? ಹಾ ಮ್ಯಾಮ್ ಕಾಣಿಸ್ತಿದೆ. ಇದನ್ನ ಇದನ್ನ ಈ ರೀತಿ 20 ಕೌಂಟ್ ಮಾಡಿ ಹೀಗೆ. ಹ್ಮ್ ವಾರದಲ್ಲಿ 3 ದಿವಸ ಮಾಡಿ. ಸರಿ ಮ್ಯಾಮ್. ಆಮೇಲೆ ಇಲ್ಲಿ ನಮ್ಮ ಹೆಬ್ಬೆರಳು ಉಗುರು ಕೆಳಗಡೆ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಇಂದ 5 ಅಂತ ಬರಿಬೇಕು. ಹ್ಮ್ ಸರಿನಾ? ಇಷ್ಟು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಹಾ ಸರಿ ಮೇಡಮ್. ಥ್ಯಾಂಕ್ ಯು. ಹ್ಮ್ ಶರಣು ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಏನ್ ನಾಷ್ಟ ಮಾಡ್ತೀರಿ ಮಾಡ್ರಿ, ಮಾಡಂದ್ರೆ ಏನು? ಸರ್ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ. ಹಲೋ. ಸರ್ ಮಾತಾಡಿ, ಕೇಳಿಸ್ತಿದೆ. ಹಾ ಮೇಡಮ್, ನಮ್ಮ ಮನೆಯವ್ರಿಗೆ ಜರ ನರುಳಿ ಆಲತ್ತವ್ರ ಎಲ್ಲ ಈಗ. ಏನಾಗಿದೆ? ನರುಳಿ ನರುಳಿ ನರುಲಿ. ಓಕೆ, ಹಲೋ. ನರುಲಿ ಅಷ್ಟೊಂದು ಹಾ ಹಾ ಕೆಲವೊಬ್ರು. ಹಾ, ನರುಲಿ ಕೆಲವೊಬ್ರಿಗೆ ಥೆರಪಿ ಕೊಟ್ಟಿದ್ದೀನಿ, ಕೆಲವೊಬ್ರಿಗೆ ಹೋಗಿದೆ, ಕೆಲವೊಬ್ರಿಗೆ ಹೋಗಿಲ್ಲ. ಅವ್ರವ್ರ ಎನರ್ಜಿ ಮೇಲೆ ಡಿಪೆಂಡ್ ಹಾ ಇರುತ್ತದು. ಅದು ಡ್ರೈನೆಸ್ ಇಂದನೂ ಆಗುತ್ತೆ, ಅದು ಲಂಗ್ಸ್ ಡ್ರೈನೆಸ್ ಇಂದ ಹಾ ಆಗಿರುತ್ತೆ. ಹಾ ಹಾ ರೀ. ಇಲ್ಲಿ ನಮ್ದು 2 ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ಬ್ಲ್ಯಾಕ್ ಕಲರ್ ಹಾಕಿ. ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಹಾಕಿ, ಹಾ 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 ಸರಿನಾ? ಇಲ್ಲಿ ಬ್ಲ್ಯಾಕ್ ಹಾಕಿ, ಮತ್ತೆ ಇದು ಲಂಗ್ಸ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ ಈ ರೀತಿ. ರೆಸ್ಟ್. ಈ ರೀತಿ ಪ್ರೆಸ್ ಇಲ್ಲಲ್ಲ ಕೊಡಿ. ಇಲ್ಲಲ್ರಿ ಮೇಡಮ್, ಬ್ಲ್ಯಾಕ್ ಹಾ ಕಲರ್. ಹಾ 2 ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ಬ್ಲ್ಯಾಕ್ ಹಾಕಿ. ಹಾ ಹಾ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ 20 ಸರಿ ಈ ರೀತಿ ಪ್ರೆಸ್ ಕೊಡಿ, ಹಿಂಗೆ ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಡೈಲಿ 1 ಟೈಮ್ ರೀ ಮೇಡಮ್. ಹಾ, ಡೈಲಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ. ಮತ್ ಈಗ ಅದನ್ನ ಹಾ ಮುಖದ ಮೇಲೆ ಆಗ್ಬಿಟ್ಟಿದೆಲ್ಲ, ಸೊ ಅಲ್ಲಿ ಇದು ಡಾರ್ಕ್ ಬ್ಲೂ ಕಲರ್ 2 ದಿವಸ, 2 ದಿನ ಸ್ಕೈ ಬ್ಲೂ ಕಲರ್ ನೀವು ಮನೇಲಿದ್ದಾಗ ಅಪ್ಲೈ ಮಾಡ್ಕೊಳ್ಳಿ. ಹಾ ಎಲ್ಲೆಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 2 ಮಂತ್ಸ್ 3 ಮಂತ್ಸ್ ಮಾಡಿ, ಅದು ಉದುರ್ಕೊಂಡ್ ಬೀಳುತ್ತೆ. ಹಾ ಹಾ ಓಕೆ. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹಲೋ. ಹಾ ಹೇಳಿ ಮೇಡಮ್. ಹಲೋ ಸರ್ ಹೇಳಿ. ಮೇಡಮ್, ಇದು ಉಂಡ್ರುಬ್ಲೆ ಹೊಟ್ಟಿ ಉಬ್ಬರು ಹಿಡಿಬಿಡ್ತೈತ್ರಿ. ಹೊಟ್ಟೆ ಊಟ ಮಾಡಿದ್ಮೇಲ? ಹಾ, ಊದ್ಕೊಂಡ್ ಬಿಡ್ತೈತ್ರಿ. ನಾವು ಪುಣೆಯಿಂದ ಮಾತಾಡ್ತೀರಿ, ಪುಣೆ ಹ್ಮ್ ಮಹಾರಾಷ್ಟ್ರದಿಂದ. ಹ್ಮ್ ಉಂಡ್ರುಬ್ಲೆ ಹೊಟ್ಟಿ ಉಬ್ಬರು ಆಗ್ಬಿಡ್ತೈತ್ರಿ, ಸರ್, ತೇಗ್ ಇದು ಬಾ ಸ್ಟಮಕ್ ಬರ್ತೈತ್ರಿ ರಿಫ್ಲೆಕ್ಸ್. ಉಂಡ್ರು. ಹಾ, ಈ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಸ್ಕೈ ಬ್ಲೂ ಕಲರ್ ಈ ರೀತಿ ಮಾಡ್ಕೊಳ್ಳಿ, ಡಾಟ್ ಹಾಕಿ. ಡಾಟ್ ಹಾಕೋಬೇಕ್ರಿ. ಇಲ್ಲಿದ್ರೆ ನಂಬರ್ 3 ಅಂತಾನು ಬರಿಬಹುದು, ಹೀಗೆ ನಂಬರ್ 3 ಅಂತ ಬರಿಬಹುದು ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ. ಎಸಿಡಿಟಿ ಅಂತ ಹೇಳ್ತೀವಿ ಅದನ್ನ, ಎಸಿಡಿಟಿ ಕಡಿಮೆ ಆಗುತ್ತೆ. ತೇಗ್ ಬರೋದು ಇದೆಲ್ಲ ಎಸಿಡಿಟಿ ಅಂದ್ರೆ, ಅಲ್ಲಿ ನಿಮ್ಗೆ ಮೂಮೆಂಟ್ ಇರಲ್ಲ. ನೀವು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ವಾಕ್ ಎಲ್ಲ ಮಾಡ್ಬೇಕು, ಆ ಊಟ ಮಾಡಿದ್ ನಿಮ್ಗೆ ಡೈಜೆಷನ್ ಆಗುತ್ತೆ. ವಾಕ್ ಮಾಡ್ತೇನೆ ಮೇಡಮ್, ಹರಿದಿನ. ಹುಳಿ ಪದಾರ್ಥಗಳನ್ನ ತಿನ್ಬಾರ್ದು, ತಂಪ್ ಮಾಡುವಂತ ಪದಾರ್ಥಗಳು ತಿನ್ಬಾರ್ದು. ವಿಂಡ್ ರೇಸ್ ಮಾಡ್ಕೋಬೇಕು, ವಿಂಡ್ ಕಡಿಮೆ ಇರುತ್ತೆ ನಿಮ್ಗೆ. ಇಷ್ಟು ಮಾಡಿ ಸರಿ ಹೋಗುತ್ತೆ ಸರ್. ಥ್ಯಾಂಕ್ ಯು. ಹುಳಿ ತಿನ್ಬೇಡ, ತಂಪು ಹಸಿರು ತಿನ್ಬೇಡ. ಲಲಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಹಾಗೆ. ಲಲಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವರದರಾಜು ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ. ಮೇಡಮ್, ಕಾಲ್ ಸ್ಮೆಲ್ಲಿಂಗ್ ಇದೆ ಮೇಡಮ್, ಒಂದ್ ಸ್ವಲ್ಪ ಬಹಳ ಕಾಲ್ ನೋವು ಬರ್ತಿದೆ ಒಂದ್ ಸ್ವಲ್ಪ ಎಲ್ಲಿ, ಪಾದದಲ್ಲಿ. ಯಾವ ಸೈಡ್ ಸ್ವೆಲ್ಲಿಂಗ್ ಇದೆ? ಆ ಕಾಲಲ್ಲಿ ಸ್ಪೆಲ್ಲಿಂಗ್ ಇದೆ, ಬಟ್ ಪಾದದ ಒಂದ್ ಸ್ವಲ್ಪ ಹತ್ರನಾ? ಪಾದದ ಹತ್ರ ಜಾಸ್ತಿ ಇರುತ್ತೆ ಮೇಡಮ್. ಅದ್ರಾಗೂ ಮತ್ ಬೆಳಗ್ಗೆ ನೈಟ್ ಬೆಳಗ್ಗೆ ಹೊತ್ತಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ, ಆಮೇಲೆ ಮತ್ತೆ ಹಂಗೆ ಆಗುತ್ತೆ. ಇದು ಟ್ರಾವೆಲಿಂಗ್ ಎಲ್ಲ ಮಾಡಿದಾಗ ಏನಾರ ಏನ್ ಊತ ಬರುತ್ತಾ?
ಟ್ರಾವೆಲಿಂಗ್ ಮಾಡ್ದಂಗ್ಲೂ ಬರುತ್ತೆ. ಈಗ ಅವಾಗ ಬರೋದು, ಈಗ ಇತ್ತೀಚೆಗೆ ಒಂದ್ ವಾರದಿಂದ ಮನೇಲಿ ಇದ್ದಾಗ್ಲೂ ಬರ್ತಿದೆ. ಹ್ಮ್ ನಾನು 5 ಗಂಟೆಗೆ ಎದ್ದಂತೀನಿ ಮೇಡಮ್. ಹ್ಮ್ 5 ಗಂಟೆಗೆ ಎದ್ದಂತೀನಿ. ಆ ಹ್ಮ್ ತೋಟ ಇದೆ ನಮ್ಮ ಅತ್ತೆರ್ದು, ಅವ್ರದ್ದು ತೋಟಕ್ಕೆ ಹೋಗ್ತೀನಿ. ಅವಾಗ ಒಂದ್ ಸ್ವಲ್ಪ ಫಸ್ಟ್ಗೆ ಪರವಾಗಿಲ್ಲ ಅನ್ಸುತ್ತೆ. ಹ್ಮ್ ಆಮೇಲೆ ಬಿಸಿಲಾದಂಗೆ ಊತ ಮತ್ತೆ ಕುತ್ಕೊಂಡಿದ್ದಾಗ್ಲೂ ಊತ ಬರ್ತಿತ್ತು. ಹ್ಮ್ ಅಂದ್ರೆ ಸ್ಟಾಗ್ನೇಷನ್ ಇರುತ್ತೆ ಲಿವರ್ ಕಿಡ್ನಿಯಲ್ಲಿ ಮತ್ತೆ ಸ್ಟಮಕ್ ಸ್ಪ್ಲೀನ್ ಅಲ್ಲೆಲ್ಲ ಸ್ಟಾಗ್ನೇಷನ್ ಇರುತ್ತೆ, ಇಂಬ್ಯಾಲೆನ್ಸ್ ಇರುತ್ತೆ, ವಾರ್ಮ್ ಇರಲ್ಲ, ಅಂದ್ರೆ ವಿಂಡ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ವಿಂಡ್ ಜಾಸ್ತಿ ಮಾಡ್ಬೇಕಂದ್ರೆ ಇವಾಗ ಹ್ಮ್ ಓಡಾಡಿದಾಗ ನಿಮ್ಗೆ ಊತ ಬರಲ್ಲ, ಕುತ್ಕೊಂಡಾಗ ಅಷ್ಟೇ ಊತ ಬರುತ್ತೆ. ಅಂದ್ರೆ ಕುತ್ಕೊಂಡಾಗ ಅಂತಂದ್ರೆ ಅಲ್ಲಿ ಹ್ಮ್ ಸ್ಟಾಗ್ನೇಷನ್ ಆಗಿರುತ್ತೆ, ಓಡಾಡ್ತೀವಿ ಅಂದ್ರೆ ಮೂವ್ಮೆಂಟ್ ಆಗುತ್ತೆ, ನಮ್ ದೇಹ ಮೂವ್ಮೆಂಟ್ ಆದಾಗ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಸೊ ನೀವು ಏನು ವಾಕ್ ಎಲ್ಲ ಮಾಡ್ತಿದ್ರಲ್ಲ ಅದು ಸಾಕಾಗ್ತಿಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿಗೆ ವಾಕ್ ಎಲ್ಲ ದೈಹಿಕ ಆಕ್ಟಿವಿಟೀಸ್ ನ ಚೆನ್ನಾಗಿ ಮಾಡ್ಬೇಕು. ಈಗ ಡೈಲಿ ನೀವು 1 ಅವರ್ ವಾಕ್ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಮೂಮೆಂಟ್ ಇರಬೇಕು, ಹ್ಮ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ದೇಹ ಚಲನೆಯಲ್ಲಿದ್ದಂಗೆ ನಿಮ್ಗೆ ಅದು ಸ್ಟಾಗ್ನೇಷನ್ ಕಡಿಮೆ ಹ್ಮ್ ಆಗಿ ಮೂಮೆಂಟಮ್ ಆಯ್ತು ಅಂತಂದ್ರೆ ಸ್ವೆಲ್ಲಿಂಗ್ ತಾನೇ ರೆಡ್ಯೂಸ್ ಆಗುತ್ತೆ. ನಿಮ್ಗೆ ಇದ್ರಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನಮ್ಮ ಇದ್ರ ಹ್ಮ್ ಹತ್ರ ಆಂಕಲ್ ಇರುತ್ತೆ ನೋಡಿ, ಇಲ್ಲಿ ಆಂಕಲ್ ಹತ್ರ ಲಿವರ್ K3 ಅಂತ ಒಂದು ಪಾಯಿಂಟ್ ಬರುತ್ತೆ. ಹಾ ಮೇಡಮ್, ಅದು ಒತ್ತಿದೆ ಮೇಡಮ್. ಹಾ, ಇದನ್ನ ಹ್ಮ್ ವಾರದಲ್ಲಿ 2 ದಿನ ಒತ್ತಿ. ವಾರದಲ್ಲಿ 2 ದಿನ. ವಾರದಲ್ಲಿ 2 ದಿವಸ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಒತ್ತಬೇಕು ಬಿಫೋರ್ ಫುಡ್. ನೋಡಿ ಈ ರೀತಿ ಹಾ ಪ್ರೆಸ್ ಮೇಡಮ್. ಕೊಡ್ಬೇಕು ಹಿಂಗೆ 20 ಸರಿಗೆ. ಹಾ ಆಮೇಲೆ ನಿಮ್ ಇದ್ರ ಹತ್ರ ಕಾಲ್ ಮೇಲೆನೆ ನಂಬರ್ 2 ಅಂತ ಹ್ಮ್ ಬರ್ಕೊಳ್ಬೇಕು ಡಾರ್ಕ್ ಬ್ಲೂ ಕಲರ್ ಇಂದ. ಡಾರ್ಕ್ ಬ್ಲೂ ಕಲರ್. ಹಾ ಇಲ್ಲ ಮೇಡಮ್. ಅಂತಂದ್ರೆ ಇಲ್ಲಿ ನಮ್ದು ಎಡಗೈ ಮಧ್ಯದ ಬೆರಳು ಉಂಗುರದ ಬೆರಳು ಫಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಇಂದ ನಂಬರ್ 2 ಅಂತ ಬರ್ಕೊಳ್ಳಿ. ನೋಡಿ ಈ ರೀತಿ ಹಾ ಮೇಡಮ್. ಹ್ಮ್ ಬರ್ಕೊಳ್ಬೇಕು. ಒಂದ್ 6 ಅವರ್ಸ್ ಬರ್ಕೊಳ್ಳಿ, ಹಾ ಮೇಡಮ್. ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಡೇನಲ್ಲೇ ಹಾಲು ಡೇನಲ್ಲೇ ಬರ್ಕೋಬೇಕು. ಡೇನಲ್ಲೇ ಬರ್ಕೋಬೇಕು. ನೈಟ್ ಬರ್ಕೊಂಡ್ರೆ ನೈಟ್ ನಿದ್ದೆ ಬರಲ್ಲ, ಆಮೇಲೆ ಮೂಮೆಂಟ್ ವಿಂಡ್ ಜಾಸ್ತಿ ಹಾ ಮೇಡಮ್. ಆಗುತ್ತದು. ಹಾ ಮೇಡಮ್. ಹಾ, ಆಮೇಲೆ ಹಾಲು ಹ್ಮ್ ಮೊಸರು ಮಜ್ಜಿಗೆ ತಗೋಬಾರ್ದು. ಸ್ವಲ್ಪ ದಾಳಿಂಬೆ ಜ್ಯೂಸ್ ಹ್ಮ್ ವಾರದಲ್ಲಿ 2 ದಿನ ತಗೊಳ್ಳಿ. ಹಾ ಮೇಡಮ್. ಈ ಹಣ್ಣುಗಳು ಯಾವ್ದು ತಿನ್ಬಾರ್ದು, ಸ್ವೀಟ್ಸ್ ತಿನ್ಬಾರ್ದು. ಹಾ ಮೇಡಮ್, ಆಯ್ತು ಮೇಡಮ್. 1 ವೀಕ್ ಇದನ್ನ ಫಾಲೋ ಮಾಡಿ, 1 ವೀಕ್ ಮಾಡ್ಬಿಟ್ಟು ಆಮೇಲೆ ನಂಗೆ ಮೆಸೇಜ್ ಮಾಡಿ. ಹಾ ಮೇಡಮ್, ಇಲ್ಲಿಗೆ ಡಾರ್ಕ್ ಬ್ಲೂ 2 ಮತ್ತೆ ಇಲ್ಲಿ ಕಾಲಲ್ಲಿ ಹ್ಮ್ ಡಾರ್ಕ್ ಬ್ಲೂ 2 ಕಾಲಲ್ಲಿ K3 ವಾರದಲ್ಲಿ ಪಾಯಿಂಟ್ ಕಾಲಲ್ಲಿ ವಾರದಲ್ಲಿ 2 ದಿನ 2 ದಿನ. ಒತ್ತಬೇಕು. ವಾರದಲ್ಲಿ 2 ದಿನ ಇಷ್ಟು ಹೆಚ್ಚಿಗೆ ವಾಕ್ ಮಾಡಿ ಸರಿ ಮಾಡಬೇಕು. ಹೋಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ನಿನ್ನೆಯಿಂದ ಇದು ಇಲ್ಲಿಂದ ನೋವಾಗ್ಯದ ಮೇಡಮ್. ಶೋಲ್ಡರ್ ಪೇನ್ ಅಲ್ಲ, ಎಡಗಡೆ. ಎಡಗೈ ಮಾಡಿ. ಹ್ಮ್ 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 ಎಡಗೈಗೆ ಬಿಸ್- ಇಲ್ಲಿ ನೋಡಿ, ಎಲ್ಲದು ನಿಮ್ಗೆ ಲಿವರ್ ಇಂದ ಹಾರ್ಟಿಗೆ ಕೂಡ ಎನರ್ಜಿ ಹೋಗ್ತಾ ಇರಲ್ಲ. ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲೆಲ್ಲ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಎಲ್ಲ ಮೆರಿಡಿಯನ್ ಎಲ್ಲ ಹೋಗಿರುತ್ತೆ, ಅಂದ್ರೆ ಮಲ್ಟಿಪಲ್ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಒಂದೇ ಆರ್ಗನ್ ಟ್ರೀಟ್ ಮಾಡಿದ್ರೆ ಆಗಲ್ಲ. ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಇಲ್ದಿದ್ರೆ ನೋಡಿ, ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ 20 ಸರಿ ಪ್ರೆಸ್ ಕೊಡ್ಬೇಕು. 20 ಸರಿ, ಆಯ್ತು. ಸರಿನಾ? ಆಮೇಲೆ ಹ್ಮ್ ನಮ್ ಎಡಗೈ ಕಿರುಬೆರಳು ಲಾಸ್ಟ್ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಹ್ಮ್ ಡಾರ್ಕ್ ಬ್ಲೂ ಕಲರ್, ಇಲ್ಲಾಂದ್ರೆ ನಂಬರ್ 2 ಅಂತಾನು ಬರ್ಕೊಳ್ಬಹುದು ಇಲ್ಲಿ, ಹ್ಮ್ ಸರಿನಾ? ಜೊತೆಗೆ ಇಲ್ಲಿ ಇದ್ರ ಬರುತ್ತೆ ನೋಡಿ, ಇಲ್ಲಿ ದಪ್ಪ ಇದು ಬರುತ್ತೆ ನೋಡಿ, ಇಲ್ಲಿ ಹ್ಮ್ ಕೆಳಭಾಗದಲ್ಲಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಹಾಕಿ. ಇಲ್ಲಿ ಉಬ್ಬಿದಲ್ಲಿ ಮೇಡಮ್. ಉಬ್ಬಿದ ಸ್ವಲ್ಪ ಕೆಳಗೆ, ಅಲ್ಲಿ ಹಾ ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಡೇ ಟೈಮಲ್ಲಿ ಹಾಕಿ, ಹ್ಮ್ ನೈಟ್ ಮಲ್ಕೊಳ್ಳೋ ಒಂದು ಬಟಾಣಿ ಕಾಳು ಅಂಟಿಸಿ ಅದೇ ಜಾಗಕ್ಕೆ ಮೇಡಮ್. ಅದೇ ಜಾಗಕ್ಕೆನೆ. ಅಲ್ಲಿ ಹಾ ಮೇಡಮ್. ಹಾ ಮೇಡಮ್ ಹಾ ಹಾಲು ಉರಿ ಕಡಿಮೆ ಆಯ್ತು ಮೇಡಮ್. ಕಾಲೂರಿ ಕಡಿಮೆ ಆಗಿದ್ಯಾ? ಹ್ಞೂ ಮೇಡಮ್, 2 ದಿವಸಕ್ಕೆ ಮೇಡಮ್. ಹಾ ಹಾ ಲಾಸ್ಟ್ ಟೈಮ್ ತಗೊಂಡಿದ್ರ ಒಂದ್ಸಲ ಅನ್ಸುತ್ತಲ್ವಾ ಥೆರಪಿ? ಹ್ಞೂ ಮೇಡಮ್, 2 ದಿವಸ. ಶುಗರ್ ಹೇಗೆ ಕಂಟ್ರೋಲ್ ಬಂದಿದ್ಯಾ? ಹ್ಞೂ ಮೇಡಮ್, ಕಂಟ್ರೋಲ್ ಬಂದೈತಿ ಮೇಡಮ್. ಎಷ್ಟಿದೆ 2 ಮೇಡಮ್ ದಿನ ಶುಗರ್ ಗ್ರೀನ್ ಇವಾಗ? 100 ಅದ ಮೇಡಮ್. ನಾರ್ಮಲ್ ಬಂತು. ನಾರ್ಮಲ್ ಐತಿ. ಹ್ಮ್ ನೋಡಿ, ಸ್ವಲ್ಪ ಥೆರಪಿ ಫಾಲೋ ಜಾಸ್ತಿ. ಮಾಡಿದ್ರೆ ಬರುತ್ತೆ ರಿಸಲ್ಟ್.
ಮೆಂತೆ ಕಾಳು ಹಾಕಿನ್ ಮೇಡಮ್, 2 ದಿನ ಮೆಂತೆ ಕಾಳು ಹಾಕಿನಿ, 2 ದಿನ ಗ್ರೀನ್ ಕಲರ್ ಹಾಕಿನ್ ಮೇಡಮ್, ಎಲ್ಲ ಆರಾಮಾಯ್ತು ಮೇಡಮ್. ಇಲ್ಲ ಪಾದ ಉರಿ ಜಾಸ್ತಿ ಕಡಿಮೆ ಉರಿ ಆಯ್ತು. ಉರಿ ಇತ್ತು ಮೇಡಮ್, ಬಾಳ ಒಳ್ಳೇದು ಏನ್ ಒಳ್ಳೇದು. ಇದನ್ನೇ ಎಲ್ಲ ಫಾಲೋ ಕಡಿಮೆ ಮಾಡಿ, ಈಗ ಆಗೈತೆ ನಾನು ಹೇಳಿರೋದನ್ನ ಇನ್ನೂ 1 ಮಂತ್ ಫಾಲೋ ಮಾಡಿ. ದಿನಾಲು ಮೇಡಮ್ ಹಂಗೆ. ಮಾಡಿ ವಾರದಲ್ಲಿ 2 ದಿವಸ ಮಾಡಿ. ಇವಾಗ ನಿಮ್ಗೆ ಕಡಿಮೆ ಆಯ್ತಲ್ಲ, ಅದು ವಾರದಲ್ಲಿ 2 ದಿನ ಮಾಡಿ ಸಾಕು. ಆಯ್ತು ಮೇಡಮ್. ಶುಗರ್ ಇದು ಇವಾಗ ಒಂದ್ 100 ಬಂದಿದೆಲ್ಲ. ಹೌದು ಮೇಡಮ್, ಫುಲ್ ನಿಲ್ಲಾಗೈತೆ ಮೇಡಮ್. ಥೈರಾಯ್ಡ್ ಒಂದಿಷ್ಟು ಸ್ವಲ್ಪ ಥೈರಾಯ್ಡ್ ನೆಕ್ಸ್ಟ್ ಮಂತ್ ಇದೆ. ಚೆಕ್ ಮಾಡಿಸಿ, ಅದು ನಾರ್ಮಲ್ ಬಂದಿರುತ್ತೆ. ಇಲ್ಲೇನ್ ಪ್ರೆಸ್ ಮಾಡ್ತೀನಿ ಮೇಡಮ್, ಇದಿಷ್ಟು ಮಾಡ್ತೀನಿ, ಈ ಕಡೆನು ಮಾಡ್ತೀನಿ, ಹ್ಮ್ ಕಲರ್ಸ್ ಮಾಡ್ತೀನಿ ಎಲ್ಲ. ಹ್ಮ್ ಪಾದ ಉರಿ ಎಷ್ಟು ದಿವಸದಿಂದ ಇತ್ತು ಮೇಡಮ್? ಒಂದೇ ವಾರ ಮೇಡಮ್, 1 ವಾರ ಬಂದಿತ್ತು, ನಿಮ್ಗ ಕೇಳಿನ್ ಮೇಡಮ್, ಹಾಕಿದೆ, ಕಡಿಮೆ ಆಗ್ಬಿಡ್ತೀನಿ ಮೇಡಮ್. ಕಡಿಮೆ ಆಯ್ತು. ಶುಗರ್ ಎಷ್ಟು ವರ್ಷದಿಂದ ಇತ್ತು? 2 ವರ್ಷ ಮೇಡಮ್. 2 ವರ್ಷದ 1 ವಾರದಲ್ಲಿ ನಾರ್ಮಲ್ ಬಂತಾ? ಕಾಲು ಉರಿ ಜಾಸ್ತಿ ಇತ್ತು ಮೇಡಮ್, ಶುಗರ್ ಇಂದಾನೆ ಬರೋದು ಅದು ಕಾಲೂರಿ ಎಲ್ಲ. ಅದು ಕಡಿಮೆ ಸಿಂಪ್ಟಮ್ ಆಗೈತೆ ಅದು. ಮೇಡಮ್. ಅದು 2 ದಿನ. ಸಿಂಪ್ಟಮ್ಸ್. ಹ್ಮ್. ಒಳ್ಳೇದು, ಕಡಿಮೆ ಆಯ್ತಲ್ವಾ? ಇಲ್ಲಿ ನೋಡಿ, ಶೋಲ್ಡರ್ ಪೇನ್ಗೆ ಇಲ್ಲಿ ಇದ್ರ ಹತ್ರ ಹ್ಮ್ ಬ್ರಾಕೆಟ್ ಹ್ಮ್ +1 ಹಾಕಿ, ಬ್ರಾಕೆಟ್ ಕ್ಲೋಸ್, ಮತ್ತೆ ಬ್ರಾಕೆಟ್ ಹಾಕಿ, ಮತ್ತೆ -53 ಬರೀರಿ. 53 ಮೇಡಮ್. ಹ್ಮ್ ಇಲ್ಲಿ ಇಲ್ಲಿ ಬರ್ದಿದ್ದೀನಿ, ಕಾಣಿಸ್ತಿದ್ಯಾ? ಕಾಣಿಸಲ್ಲ ಮೇಡಮ್ ಅಷ್ಟೊಂದು. ತೋರಿಸ್ತಂತೆ. ಇಲ್ಲಿ ನೋಡಿ, ಇಲ್ಲಿ ಬ್ರಾಕೆಟ್ +1 ಅಂತ ಬರಿಬೇಕು. ರೆಕಾರ್ಡಿಂಗ್ ಕೊಡ್ತೀನಿ ಮೇಡಮ್, ನಾನು ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ. ಬ್ರಾಕೆಟ್ ಹಾಕಿ +1 ಅಂತ ಬರಿಬೇಕು, ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು, ಮತ್ತೆ ಬ್ರಾಕೆಟ್ ಹಾಕ್ಬೇಕು, -53 ಅಂತ ಬರೆದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಮೇಲೆ ಮೇಡಮ್. ಹಾ, ಈ ರೆಕಾರ್ಡಿಂಗ್ ಕಾಣಿಸ್ತೈತೆ. ಕೊಡ್ತೀನಿ, ನೋಡ್ಕೊಳ್ಳಿ. ಇದು ಶೋಲ್ಡರ್ ಪೇನ್ ಕಡಿಮೆ ಆಗುತ್ತೆ. ಹ್ಞೂನ್ರಿ ಮೇಡಮ್. ಗ್ರೀನ್ ಮತ್ತೆ ಕಲರ್ ಹಾಕ್ಬೇಕೇನ್ರಿ? ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್. ಮತ್ತೆ ಹಿಂಗ್ ಮಸಾಜ್ ಕೊಡಿ ಹಿಂಗೆ. ಮೇಲೆ. ಮೇಲ್ಮುಖ ಮಸಾಜ್ ಕೊಡ್ಬೇಕು. ಆಮೇಲೆ ಇಲ್ಲಿ ನೋಡಿ, ಈ ರೀತಿ ಮಸಾಜ್ ಮಾಡಿ ಹಿಂಗೆ. ಇದರಿಂತಾನೆ ಆಗ್ಬೇಕು. ಇಂಥದ್ದು ಸ್ವಲ್ಪ ತೆಳುವುದು ಕಡ್ಡಿ ಏನಾರ ತಗೊಂಡ್ಬಿಟ್ಟು ಇಲ್ಲಿ ನೋಡಿ, ಹೀಗೆ ಮಸಾಜ್ ಕೊಡ್ಬೇಕು ಹಿಂಗೆ. ಇಲ್ಲೆಲ್ಲ ನೋವು ಉರಿತೈತಿ ಜಾಸ್ತಿ ಮೇಡಮ್, ಇರುತ್ತೆ. ನೋವು ಇರುತ್ತೆ, ಉರಿ. ನೋವು ಜಾಸ್ತಿ ಇರುತ್ತೆ. ಈ ರೀತಿ ಮಾಡ್ಬೇಕು. ನೈಟ್ ಮಲ್ಕೊಳ್ಳುವಾಗ ಮೆಂತೆ ಪಟ್ಟಿ ಅಂಟಿಸಿ ಇಲ್ಲಿ. ರೌಂಡ್ ಆಗಿ ಇಲ್ಲಿ ಮೆಂತೆ ಪಟ್ಟಿ, ಇಲ್ಲಿ ಬಟಾಣಿ ಕಾಳು. ಇಷ್ಟ ಮಾಡಿ ಸರಿ ಹೋಗುತ್ತೆ. ಮತ್ತೆ ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ಸ್ವಲ್ಪ ದಾಳಿಂಬೆ ಜ್ಯೂಸ್ ತಗೊಳ್ಳಿ. ಆಯ್ತು ಮೇಡಮ್. ಹಳ್ಳಿಯಾಗಿರ್ತೀವಿ ಮೇಡಮ್, ಸಿಗಲ್ಲ ಅವೆಲ್ಲ. ದಾಳಿಂಬ್ರೆ ಜ್ಯೂಸ್. ಇದು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಸಿಕ್ಕರೆ ತಗೊಳ್ಳಿ. ಆಯ್ತು, ಅದು ಸಿಗ್ತದ ಮೇಡಮ್. ಅದು ಮಾಡಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರ್ ಅದೆಲ್ಲ ಯೂಸ್ ಮಾಡಿ ತಿನ್ನಲ್ಲ ತಗೋಬೇಕು. ಮಾಡ್ಬೇಕೇನು ಮೇಡಮ್? ಲೆಫ್ಟ್ ಸೈಡ್ ಆದ್ರೆ ಕೋಲ್ಡ್ ಇಂದಾನೆ ಬಂದಿರುತ್ತದು. ಸೊ ಅದು ತಗೊಳ್ಳಿ, ಒಳ್ಳೇದು, ಕಡಿಮೆ ಆಗುತ್ತೆ. ಮತ್ತೆ ಶುಗರ್ ಎಲ್ಲ ಬಂದಿರೋದನ್ನು ಕೋಲ್ಡ್ನೆಸ್ ಇಂದ ಬಂದಿರುತ್ತೆ. ಥ್ಯಾಂಕ್ ಯು ಮೇಡಮ್, ಫೀಡ್ಬ್ಯಾಕ್ ಹೇಳಿದ್ದಕ್ಕೆ. ಥ್ಯಾಂಕ್ ಯು, ಫೀಡ್ಬ್ಯಾಕ್ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಸ್ಯಾಮ್ಸಂಗ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಆಪ್ಷನ್ ಬಂದಿರ್ತೇನ್ರಿ. ಈಗ ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತದೆ ಮೇಡಮ್, ಹೇಳಿ. ಅದೇ, ನನಗೆ ಮಂಡಿ ನೋವು, ಎಡಕಾಲ್ದು, ಮತ್ತೆ ಥೈರಾಯ್ಡ್ ಇದೆ. ಮತ್ತೆ ಇದು ಶುಗರು ಪ್ರೀ ಡಯಾಬಿಟಿಕ್ ಅಂತ 6 ಏನೋ ಇದೆ. ಅದು ಮೊನ್ನೆ ಮಾಡಿಸ್ದೆ. ಮಂಡಿ ನೋವು, ಎಡಕಾಲು ಅದಷ್ಟಿದೆ. ಮೇಡಮ್, ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಅದರಿಂದ ಏನಾಗುತ್ತಂದ್ರೆ, ಈಗ ನೀವು ಶುಗರ್ ಇನ್ನು ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಮಾತ್ರೆ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು. ಒಂದ್ಸರಿ ನೀವು ಮಾತ್ರೆ ತಗೊಳ್ಳೋದು ಶುರು ಮಾಡಿದ್ಮೇಲೆ ರಿವರ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಥೆರಪಿ ತಗೊಂಡ್ರೆ ನಿಮ್ಗೆ ಶುಗರ್ನು ಕೂಡ ನಾರ್ಮಲ್ ಬರುತ್ತೆ, ಆಮೇಲೆ ನೀ ಪೇನು ಸರಿ ಹೋಗುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ನೀವು ಥೈರಾಯ್ಡ್ ಅಲ್ವಾ? ಥೈರಾಯ್ಡ್ ಇದೆ. ಅದು ಕೂಡ ರಿವರ್ಸ್ ಆಗುತ್ತೆ. ಸಾಧ್ಯ ಆದ್ರೆ ನೀವು ವಾಟ್ಸಪ್ ಅದ್ರ ಅಲ್ಲಿ ಜೊತೆಗೆ ಮೆಸೇಜ್ ನಾನು ಕಲರ್ ನಿಮ್ದು ನೋಡ್ಬಿಟ್ಟು ಕಲರ್ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ, ಬಾಯೆಲ್ಲ ಉಣ್ಣಾದಂಗ ಆಗ್ಬಿಡುತ್ತೆ. ಅದೇ ನಾಲಿಗೆ ಎಲ್ಲ.
ಅಂಗಳೆಲ್ಲ ಉಣ್ಣಾದಂಗ ಆಗ್ಬಿಡುತ್ತೆ. ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು? ಸದ್ಯಕ್ಕೆ ಅದೇ ಇವಾಗ ನಿಮ್ಗೆ ಹೀಟ್ ಕೋಲ್ಡ್ ಎರಡೂ ಇಂಬ್ಯಾಲೆನ್ಸ್ ಇದೆ. ಈಗ ನಿಮ್ಗೆ ಬಾಯಿ ಹುಣ್ಣು ಆಗುತ್ತೆ ಅಂದ್ರೆ ಅದು ಹೀಟ್ ಇಂದ ಆಗಿರುತ್ತೆ. ಈಗ ನಾವ್ ಏನೋ ಒಂದು ಒಂದು ತೋರಿಸಿರ್ತೀವಿ, ಒಂದು ವಿಡಿಯೋದಲ್ಲಿ ಹೇಳಿರ್ತೀವಿ ಅಂದ್ರೆ ನಾರ್ಮಲ್ ಬೇಸಿಕ್ ಆಗಿ ಹೇಳಿರ್ತೀವಿ. ಅಂದ್ರೆ ಕೋಲ್ಡ್ ಹೀಟ್ ಎರಡು ಇಂಬ್ಯಾಲೆನ್ಸ್ ಮಾಡಿರಲ್ಲ. ಕೋಲ್ಡ್ ಇಂದ ಬಂದಿದ್ರೆ ಹೀಟ್ ಮಾಡಕ್ ಹೇಳಿರ್ತೀವಿ, ಹೀಟ್ ಇಂದ ಬಂದಿದ್ರೆ ಕೋಲ್ಡ್ ಮಾಡಕ್ ಹೇಳಿರ್ತೀವಿ. ಬಟ್ ನಿಮ್ಗೆ ಎರಡೂ ಸಿಂಪ್ಟಮ್ಸ್ ಇರುವಾಗ ಪರ್ಸನಲ್ ಆಗಿ ಥೆರಪಿ ತಗೊಂಡ್ರೆ ನಿಮ್ಗೆ ನಾನು ಎಲ್ಲಾ ಪ್ರೋಟೋಕಾಲ್ಸ್ನು ಕೊಡ್ಬೋದು. ಅಂದ್ರೆ ಸಿಂಗಲ್ ಪಾಯಿಂಟ್ ಇರುತ್ತೆ, ಸೀಡ್ ಥೆರಪಿ ಇರುತ್ತೆ, ಅಕ್ಯುಪ್ರೆಷರ್ ಇರುತ್ತೆ, ಆಮೇಲೆ ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಆಮೇಲೆ ದಿನ ನಮ್ ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ. ಆಗ ನಿಮ್ಗೆ 1 ಮಂತ್ ಫಾಲೋ ಮಾಡಿ ನೋಡಿ, ನಿಮ್ಗೆ ಥೈರಾಯ್ಡ್ ರಿವರ್ಸಬಲ್ ಆಗುತ್ತೆ, ಶುಗರ್ ಕೂಡ ರಿವರ್ಸಬಲ್ ಆಗುತ್ತೆ, ಮತ್ತೆ ನೀ ಪೇನ್ ಕೂಡ ಕಡಿಮೆ ಆಗುತ್ತೆ. ಸರಿನಾ? ಈಗ ನೀ ಪೇನ್ಗೆ ಏನಿಲ್ವಾ ಇವಾಗ? ನೀ ಏನ್ ಪೇನಿಗೆ ಇಲ್ಲಿ ಹಾಕೋಬಹುದು? 0 ಹಾಕಿ, ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಇಂದ ನಮ್ಮ ಎಡಗೈ ಅದೇ ಮಧ್ಯದ ಮಧ್ಯದ ಬೆರಳು, ಬೆರಳು ಉಂಗುರದ ಅದೇ ಬೆರಳು ಸೆಕೆಂಡ್ ಅದೇ ಅದ್ ಜಾಯಿಂಟ್ಗೆ ಹಾಕಿದ್ದೀರಿ. ಬ್ಲಾಕ್ ಹಾಕಿ. ಅಷ್ಟೇನಾ? ಬೇರೆ ಅಷ್ಟ್ ಏನ್ ಮಾಡಿ ಹಾಕೋಂಗಿಲ್ಲ? ಇಲ್ಲಿ ಮೆಂತೆ ಪಟ್ಟಿ ಹಾಕಿ ನೈಟ್ ಮಲ್ಕೊಳ್ಳೋವಾಗ. ಅಲ್ಲೇನೇನೆ ಮಧ್ಯದ ಇದಕ್ಕೆ, ಅದೇ ಜಾಗಕ್ಕೆನೆ ಮೆಂತೆ ಮಧ್ಯದ. ಪಟ್ಟಿ ಹಾಕ್ಬೇಕು. ಸರಿ ಒಂದಿನ ಸರಿ, ಮೆಂತೆ ಹಾಕಿ, ಒಂದಿನ ಹೆಸರು ಕಾಳು ಹಾಕಿ. ಒಂದ್ ದಿವ್ಸ ಮೆಂತೆ, ಎಷ್ಟ್ ದಿವ್ಸ ಹಾಕ್ಬೇಕು ಮೇಡಮ್? 1 ಮಂತ್ ಹಾಕಿ. 1 ಮಂತ್ ಹಾಕ್ಬೇಕು. ಈ ಶುಗರ್ದ ಏನಿಲ್ಲ, ಇದು ಪಾಯಿಂಟ್ ಶುಗರ್ಗಿಲ್ಲ, ಶುಗರ್ಗೆ? ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ, ಆಗುತ್ತೆ. ಹೌದಾ? ಓಕೆ ಓಕೆ ಓಕೆ, ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್. ಮೇಡಮ್. ಓಕೆ, ಥ್ಯಾಂಕ್ ಯು. ಏರ್ ಫಾಲ್ ಆಗೋದಕ್ಕೆ ಏನು ಮೇಡಮ್? ಹೇರ್ ಫಾಲ್ ಆಗೋದಕ್ಕೆ ಇಲ್ಲಿ ನಮ್ಮ ಹೆಬ್ಬೆರಳು ಉಗುರು ಸುತ್ತ ಬ್ಲಾಕ್ ಕಲರ್ ಹಾಕಿ. ಉಗುರ್ ಸುತ್ತ ಬ್ಲಾಕ್ ಸರಿ ಕಲರ್ ಸರಿ. ಹಾಕಿ. ಹ್ಮ್ ಓಕೆ ಸರಿ, ಓಕೆ ಥ್ಯಾಂಕ್ ಓಕೆ, ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ವಿದ್ಯಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮ್ ಅತ್ತೆಯವ್ರಿಗ್ರಿ ಇದ್ ಬಲ್ಗೈ ಹಾ ಈ ಮೇಡಮ್, ಫಿಂಗರ್ ಫೋಲ್ಡ್ ಆಗ್ತಾ ಇಲ್ರಿ, ಇದು ಒಂದೇ ಫಿಂಗರ್. ಇದೊಂದ ಪರ್ಪಲ್ ಹಾಕಿ ಮೇಡಮ್. ಇಲ್ಲಿ ಪರ್ಪಲ್ 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 1 ಅಂತ ಬರಿಬೇಕು. ಪರ್ಪಲ್ 1. ಫೋಲ್ಡ್ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ 1 ನಂಬರ್ ಪರ್ಪಲ್ ಅಂತ ಬರ್ದ್ಬಿಡಿ ಮಧ್ಯದಲ್ಲಿ. ಸ್ವಲ್ಪ ಪೇನ್ ಇದೆ ರೀ ಮೇಡಮ್. ನೋವು ಆಯ್ತಾ? ಕಡಿಮೆ ಆಗುತ್ತಾ ಹಾಕಿ ಇದು? ಎಷ್ಟ್ ದಿವಸ ಹಾಕ್ಬೇಕ್ರಿ ಮೇಡಮ್ ಅದು? ಒಂದು 2-3 ದಿವಸ ಹಾಕ್ಬಿಟ್ಟು ನಂಗೆ ಹೇಳಿ, ಮೆಸೇಜ್ ಮಾಡಿ. ಓಕೆ ನೋಡ್ಬಿಟ್ಟು ನಿಮ್ ಮತ್ತೆ ನಾನು ಥೆರಪಿ ಕೊಡ್ತೀನಿ. ಓಕೆ ಮೇಡಮ್. ಇನ್ ಕೇಸ್ ಇದು ಕಡಿಮೆ ಶೋಲ್ಡರ್ ಆಗದೆ ಪೇನ್. ಇದ್ ಮಾಡಿ. ಓಕೆ. ಶೋಲ್ಡರ್ ಪೇನ್ ಮತ್ತೆ ಶುಗರ್ನು ಇದೆ ರೀ ಮೇಡಮ್ ಅವರಿಗೆ. ಶೋಲ್ಡರ್ ಥೆರಪಿ ತಗೊಳ್ತೀರಾ? ಪರ್ಸನಲ್ ಆಗಿ ಥೆರಪಿ ತಗೊಂಡ್ಬಿಡಿ. ಓಕೆ ಮೇಡಮ್. ಫಸ್ಟ್ ಒಂದು ಟ್ರಯಲ್ ಆದ್ರೂ ಕೊಡ್ತೀರಾ ಮೇಡಮ್ ನೀವು? ಇಲ್ಲಿ ನಾನು ಶುಗರ್ಗೆ ನಾರ್ಮಲಿ ಇದು ಹೇಳಿರ್ತೀನಿ ನೋಡಿ, ನಮ್ಮ ಬಲಗೈ ಉಂಗುರದ ಬೆರಳು ಲಾಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು. ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಶುಗರ್ ಹೆಲ್ಪ್ ಆಗುತ್ತೆ. ಶೋಲ್ಡರ್ ಪೇನ್ ಬರ್ತಿದೆ ಅಂತಂದ್ರೆ ಮುಂದೆ ನಿಮ್ಗೆ ಒಂದು 3-4 ಇಯರ್ಸ್ ಆದ್ಮೇಲೆ ಹಾರ್ಟ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಶೋಲ್ಡರ್ ಪೇನ್ ಇದೆಲ್ಲ ಕೊಡೋದು ನಿಮ್ಗೆ ಬೇಸಿಕ್ ಸಿಂಪ್ಟಮ್. ಇದು ಶೋಲ್ಡರ್ ಪೇನ್, ನೆಕ್ ಪೇನ್ ಬರೋದು, ಆಮೇಲೆ ಇಲ್ಲಿ ನರ ಹಿಂಗ್ ಎಳ್ದಂಗ್ ಆಗೋದು, ಇದೆಲ್ಲ ಮುಂದೆ ಹಾರ್ಟ್ ತೊಂದರೆ ಬರ್ತಾ ಇದೆ ಅಂತ ಇವಾಗ್ಲೇ ನಿಮ್ಗೆ ಸೂಚನೆ ತೋರಿಸ್ತಾ ಇರುತ್ತೆ. ಸೊ ನಿಮ್ ಪರ್ಸನಲ್ ಆಗಿ ಥೆರಪಿ ಯಾಕೆ ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ನಿಮ್ಗೊಂದ್ ಏನೋ ಒಂದ್ ಕಲರ್ ಇಲ್ಲ ಹಾಕೊಳ್ಳಿ ಅಂತ ಕೊಟ್ಬಿಡ್ಬೋದು. ಬಟ್ ನಾವು ಸಿಂಗಲ್ ಪಾಯಿಂಟ್ ಕೊಟ್ಟಾಗ ರೂಟ್ ಇಂದಾನೆ ಕ್ಲಿಯರ್ ಮಾಡ್ತೀವಿ. ಅಂದ್ರೆ ಮುಂದೆನೂ ಕೂಡ ನಿಮ್ಗೆ ಹಾರ್ಟ್ ಇಶ್ಯೂಸ್ ಬರಬಾರ್ದು. ಯಾಕಂದ್ರೆ ನಮ್ಗೆ ಇದ್ರ ಈಗ ನೀವು ಹೇಳಿದ್ಮೇಲೆ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾದ್ಮೇಲೆ ಮುಂದೆ ನಿಮ್ಗೆ ಏನೇನ್ ತೊಂದರೆ ಆಗುತ್ತೆ ಅನ್ನೋದು ನಾವು ಡಯಾಗ್ನೋಸ್ ಮಾಡಿರ್ತೀವಿ. ಸೊ ಅಂತವ್ರಿಗೆ ಮಾತ್ರ ನಾನು ಪರ್ಸನಲ್ ಆಗಿ ಥೆರಪಿ ತಗೊಳಕ್ ಸಜೆಸ್ಟ್ ಮಾಡಿರ್ತೀನಿ. ಈಗ ಮುಂದೆ ಹಾರ್ಟ್ ಇಶ್ಯೂಸ್ ಆಗ್ಬಿಟ್ರೆ ಅದು ಆಪರೇಷನ್ಗೆ ಹೋಗ್ಬಿಡುತ್ತೆ. ಅವಾಗ ಫೇಸ್ ಮಾಡೋ ಬದಲು ಇವಾಗ್ಲೇ ನೀವು ಅಟ್ಲೀಸ್ಟ್ 1 ಮಂತ್ ಇಂದ ಪೇಷನ್ಸ್ ಇಂದ ಥೆರಪಿ ತಗೊಂಡ್ರೆ ಶೋಲ್ಡರ್ ಪೇನ್ ಕ್ಲಿಯರ್ ಆಗುತ್ತೆ, ಹಾರ್ಟ್ ಸ್ಟ್ರೆಂಥನ್ ಆಗುತ್ತೆ, ಲಿವರ್ ಕೂಡ ಸ್ಟ್ರೆಂಥನ್ ಆಗುತ್ತೆ, ಆಮೇಲೆ ಶುಗರ್ ಕೂಡ ರಿವರ್ಸಬಲ್. ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅಂಜಲಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಅಲ್ಲೇ 1 ವೀಕ್ ಬ್ಯಾಕ್ ಕಾಲೆಲ್ಲ ಉರಿಯಿತ್ತು ತುಂಬಾ. ಅದಕ್ಕೆ ಗ್ರೀನ್ ಕಲರ್ ಹೇಳಿದ್ರಿ. ಹಾ ಮೇಡಮ್, ಈಗ ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್. ಅದು ಕಡಿಮೆ ಆಗಿದೆಯಾ? ಸ್ವಲ್ಪ ಕಮ್ಮಿ ಆಗಿದೆ ಕಾಲುರಿ. ಅದು ಏನಕ್ಕಾಯ್ತು ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ನನಗೆ. ಅದು ಬಾಡಿ ಇಂದ ಬರ್ತಾ ಇದೆಯಾ, ಕೋಲ್ಡ್ ಇಂದ ಬರ್ತಾ ಇದೆಯಾ ಅಂತ ಗೊತ್ತಾಗ್ಲಿಲ್ಲ. ಶುಗರ್ ಬರೋ ಸಿಂಪ್ಟಮ್ ಅದು. ಮುಂದೆ ಶುಗರ್ ಬರ್ಬೋದು ಅನ್ನೋದಕ್ಕೆ ಇವಾಗ್ಲೇನೆ ಸಿಂಪ್ಟಮ್ ತೋರಿಸುತ್ತದು.
ಓಕೆ ಸರಿ ಮೇಡಮ್. ಹಾ ಕಣ್ಣು ಯಾವ್ದು ತುಂಬಾ ಗೊತ್ತಾಗತ್ತೆ ಮೇಡಮ್ ನನಗೆ, ತುಂಬಾ ಸ್ವಲ್ಪ ಡಿಸ್ಟೆನ್ಸ್ ಇತ್ತು, ಈಗ ದಿನ ದಿನ ಸ್ವಲ್ಪ ಡಿಸ್ಟೆನ್ಸ್ ಗೆ ಹೋಗ್ತಾ ಇದೆ, ಕಾಣಿಸ್ತಾನೆ ಇಲ್ಲ, ಆ ತರ ಆಗ್ತಾ ಇದೆ. ಕಣ್ಣು ಅದೇನ್ ಬ್ಲರ್ ಮಾಡ್ಬೇಕು? ಅನಿಸ್ತಿದ್ಯಾ? ಹೌದು ಮೇಡಮ್. ಇಲ್ಲಿ ನೋಡಿ, ಅದ್ ನಮ್ಮ ಜಾಸ್ತಿನೇ ಎರಡು ತೋರು ಬೆರಳು ಸೆಕೆಂಡ್ ಜಾಯಿಂಟ್ ಗೆ ಆರೆಂಜ್ ಕಲರ್ ಹಾಕಿ. ಆಗ್ತಾ ಇದೀನಿ ಮೇಡಮ್, ಅದನ್ನು ಆಗ್ತಾ ಇದೀನಿ. ಆರೆಂಜ್ ಹಾಕಿ, ನೀವು ನೈಟ್ ಮಲ್ಕೊಳ್ಳುವಾಗ ಮೆಂತೆ ಪಟ್ಟೆ ಹಾಕಿ. ಆಗ್ತಾ ಇದೀನಿ ಮೇಡಮ್ ಅದನ್ನು. ಹ್ಮ್ ಆಮೇಲೆ ಇದನ್ನೆಲ್ಲ ಹೇಳಿದ್ರಲ್ಲ ಮೇಡಮ್ ನೀವು, ಕಣ್ ಸುತ್ತ ಮಸಾಜ್ ಮಾಡಿ ಅಂತ, ಅದೆಲ್ಲ ಮಾಡ್ತಾ ಇದೀನಿ, ಆದ್ರೂ ಏನ್ ಕಂಟ್ರೋಲ್ ಕಾಣ್ತಾ ಇಲ್ಲ. ಇಲ್ಲಿ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಕೊಡಿ. ಹಾ ಮೇಡಮ್. ಇಲ್ಲಿ 20 ಸರಿ ಪ್ರೆಸ್ ಕೊಡಿ. ಲಿವರ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಸೊ ಅದ್ ನಿಮ್ ಕಣ್ಣಲ್ಲಿ ಪ್ರಾಬ್ಲಮ್ ತೋರಿಸುತ್ತೆ. ಅದೇ ಮೇಡಮ್ ಫ್ಯಾಟಿ ಲಿವರ್ ಇರ್ತದು. ಫ್ಯಾಟಿ ಲಿವರ್ ಇದೆಯಾ? ಫ್ಯಾಟಿ ಲಿವರ್ ಇದೆ. ಮತ್ ಪರ್ಸನಲ್ ಥೆರಪಿ ತಗೊಳ್ಳಿ. ಅಂದ್ರೆ ಲಿವರ್ ಸ್ಟ್ರೆಂಥನ್ ಆದ್ರೆ ಕಣ್ಣಿನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಫ್ಯಾಟಿ ಲಿವರ್ ಕೂಡ ಕ್ಲಿಯರ್ ಆಗುತ್ತೆ. ಅದೇ ಮೇಡಮ್ ನೀವು ಇಲ್ಲಿ ಇಲ್ಲ ಕ್ಲಿನಿಕ್ ಹತ್ರ ಬರೋಣ ಅನ್ಕೊಂಡಿದ್ವಿ, ಅದಕ್ಕೆ ನೀವು ಊರಲ್ಲಿದ್ದೀನಿ ಅಂದ್ರಲ್ವಾ, ಹಾ 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 ವೇಟ್ ಮಾಡ್ತಾ ಇದೀನಿ ಮೇಡಮ್. ನಾನು ಅಲ್ಲೇ ಬರೋಣ ಅಂತಾನೆ ವೇಟ್ ಮಾಡ್ತಾ ಇದ್ದೀನಿ. ಸರಿ ಸರಿ, ಆಗ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ ಬಂದಾಗ. ಹಾ ಸರಿ ಹಾ ಮೇಡಮ್. ಸರಿ ಅದೇ ಮೇಡಮ್. ಇವಾಗ ಸದ್ಯಕ್ಕೆ ಹಾ ಮೇಡಮ್. ಸದ್ಯಕ್ಕೆ ಏನ್ ಮಾಡೋದು? ಬೇರೆ ಇದು ಇನ್ನೇನಾದ್ರು ಇದು ಹೇಳಿ, ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ 20 ಸರಿ. ಅದೇ ಮೇಡಮ್ ಅದೆಲ್ಲ ಮಾಡ್ತಾ ಇದೀನಿ, ಮಾಡಿ ವಿಡಿಯೋಸ್ ಮತ್ತಿದು ಎಲ್ಲ ಇಲ್ಲ ಆಪ್ಟಿಕ್ ಮಾಡ್ತಾ ನರ್ವ್ ಇದೀನಿ. ಹಿಂಗ್ ಪ್ರೆಸ್ ಕೊಡಿ, ಹಿಂಗೆ ಮಸಾಜ್ ಕೊಡಿ ಹಿಂಗೆ. ಅದೆಲ್ಲ ನೋಡಿದೀನಿ ಮೇಡಮ್, ನಿಮ್ ವಿಡಿಯೋಸ್ ಎಲ್ಲ ನೋಡಿ ನೋಡಿ ಮಾಡ್ತಾ ಇದೀನಿ. ಮಾಡಿ, ಕ್ಲಿಯರ್ ಆಗುತ್ತೆ. ಮತ್ತಿದು ಇದು ನಮ್ಮ ಎಡಗೈ ಉಂಗುರದ ಬೆರಳು, ಇಲ್ಲಿ ಆರೆಂಜ್ ಡಾಟ್ ಹಾಕಿ ತೋರಿಸ್ತೀನಿ ತಡಿ. ಇಲ್ಲಿ ನೋಡಿ, ಇಲ್ಲಿ ಆರೆಂಜ್ ಡಾಟ್ ಹಾಕಿ. ಎಡಗೈ ಉಂಗುರದ ಬೆರಳಿಗೆ ಇಲ್ಲಿ ಆರೆಂಜ್ ಡಾಟ್ ಹಾಕ್ಬೇಕು. ನೈಟ್ ಮಲ್ಕೊಳ್ಳೋವಾಗ ಒಂದು ಹೆಸರು ಕಾಳು ಹಾಕಿ, ಇಲ್ಲೊಂದು ಹೆಸರು ಕಾಳು, ಇಲ್ಲೊಂದು ಹೆಸರು ಕಾಳು ಹಾಕಿ. ಅಷ್ಟ್ ಮಾಡಿ ಕಣ್ಣಿಂದ ಇಶ್ಯೂ ಕ್ಲಿಯರ್ ಆಗುತ್ತೆ. ಮೇಡಮ್ ಇದು ಶುಗರ್ ಅದು ಹೀಟಿಗೆ ಏನಾದ್ರು ಆಗುತ್ತಾ, ಕೋಲ್ಡ್ ಏನಾದ್ರು ಆಗುತ್ತೆ ಮೇಡಮ್? ಎರಡಕ್ಕೂ ಚಾನ್ಸಸ್ ಇರುತ್ತೆ. ನಿಮ್ಗೆ ಸ್ಟಮಕ್ ಸ್ಕ್ರೀನ್ ಹೀಟ್ ಆದ್ರೂ ಶುಗರ್ ಬರೋ ಚಾನ್ಸಸ್ ಇರುತ್ತೆ, ಕೋಲ್ಡ್ ಆದ್ರೂ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಥೆರಪಿ ತಗೊಳ್ಳೋವಾಗ ನಾವು ನಾಲ್ಗೆ ಫೋಟೋ ಕಳಿಸಿ ಅಂತ ಹೇಳಿ ಸಜೆಸ್ಟ್ ಮಾಡಿರ್ತೀವಿ. ನಾಲ್ಗೆ ನೋಡಿದಾಗ ಅಲ್ಲಿ ಯಾವ ಆರ್ಗನ್ ಅಲ್ಲಿ ಏನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೋಡ್ಬಿಟ್ಟು ಅದ್ರ ಥ್ರೂ ನಾವು ಥೆರಪಿ ಕೊಡ್ತಾ ಹೋಗ್ತೀವಿ, ಅವಾಗ ಸರಿ ಹೋಗುತ್ತೆ. ಫುಡ್ ಏನ್ ತಗೋಬಹುದು ಮೇಡಮ್ ಸದ್ಯಕ್ಕೆ? ಇವಾಗ ಸದ್ಯಕ್ಕೆ ಹಾಲು ಮೊಸರು ಮಜ್ಜಿಗೆ ಅವಾಯ್ಡ್ ಮಾಡಿ. ಏನು ತಗೊಳಲ್ಲ ಮೇಡಮ್. ತಗೋಬೇಡಿ. ಆಮೇಲೆ ದಾಳಿಂಬೆ ಜ್ಯೂಸ್ ತಗೊಳ್ಳಿ. ಸ್ವಲ್ಪ ವಾಕ್ ಮಾಡಿ, ವಾಕ್ ಮಾತ್ರ ಮರಿಬಾರ್ದು. ಹಾಗಲಕಾಯಿ ಪಲ್ಯ ವಾರದಲ್ಲಿ 2 ದಿನ ತಿನ್ಬೇಕು. ಆಮೇಲೆ ಇದು ಮೆಂತೆ ಕಾಳು ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ತಿನ್ಬೇಕು. ಸರಿ ಮೇಡಮ್. ಅವಾಗ್ಲೇ ಕುಸುಮ ಅಂತ ಮಾತಾಡಿದ್ರಲ್ಲ ಮೇಡಮ್, ಅದು ಪಾಲಿಪ್ಸ್ ಇದೆ ಅಂತ ಹೇಳ್ಬಿಟ್ಟು ಅವಳು ನನ್ನ ಮಗಳು ಜಾಯಿನ್ ಆಗಿ ಅಂತಾನೆ ಹೇಳಿದ್ದೆ ಅವಳಿಗೆ. ಅವಳು ಡೈಲಿ ಕಾಲೇಜ್ ಹೋಗ್ತಾಳೆ, ಹಂಗಾಗಿ ಇವತ್ತು ರಜೆ ಇದೆ ಅಂದ್ಬಿಟ್ಟು ಟೈಮ್ ಆಗಿದೆ, ಜಾಯಿನ್ ಆಗಿದ್ದಾಳೆ. ಓಕೆ ಓಕೆ. ಪೇನು ಅಂತ ಮಾಡ್ತಿದ್ದ ಮೇಡಮ್, ಅದು ಕಾಲೆಲ್ಲ. ಹಂಗಾಗಿ ಜಾಯಿನ್ ಆಗ್ಬಿಟ್ಟು ಮೇಡಮ್ ಹತ್ರ ಮಾತಾಡು ಅಂತ ಹೇಳಿದ್ದೆ. ಹಂಗಾಗಿ ಇವತ್ತು ರಜೆ ಇಡ್ಲಿಕ್ಕೆ ಜಾಯಿನ್ ಆಗಿದ್ದು ಮೇಡಮ್. ಮೆಸೇಜ್ ಹಾಕಕ್ ಹೇಳಿ ಮೇಡಮ್, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಕ್ ಹೇಳಿ, ನಾನು ಪ್ರೋಟೋಕಾಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಮೇಡಮ್. ಓಕೆ. ಚಂದ್ರಶೇಖರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಳಿ. ನಮಸ್ಕಾರ ಮೇಡಮ್. ಮೇಡಮ್, ಈಗ ಮನೆಯವರಿಗೆ ಹಿಂಡಿ ನೋವು ಬಹಳ, ಎಡಗಡೆ ಕಾಲು ಮತ್ತೆ ಬಲಗಡೆ ಕಾಲು ಎರಡದು ಹಿಂಡಿ ನೋವು. ಶುಗರ್ ಇದೆಯಾ? ಇಲ್ಲ, ಶುಗರ್ ಏನಿಲ್ಲ, BP ಏನಿಲ್ಲ. ಹಿಂಡಿ ನೋವಿಗೆ ನಮ್ಮ ಎಡಗೈ ಮಧ್ಯದ ಬೆರಳು ಫಸ್ಟ್ ಜಾಯಿಂಟ್ ಮತ್ತೆ ಉಂಗುರದ ಬೆರಳು ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಕ್ ಹೇಳಿ. ಎಡಗೈ ಮಧ್ಯದ ಬೆರಳು ಮತ್ತೆ ಎಡಗೈ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಫಸ್ಟ್ ಗೆರೆಗೆ ಸ್ಕೈ ಬ್ಲೂ ಕಲರ್ ಹಾಕ್ಬೇಕಿಲ್ಲಿ. ಸ್ಕೈ ಬ್ಲೂ ಮೇಡಮ್, ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಸರ್ಕಲ್ ಹಾಕ್ಬೇಕು ಈ ರೀತಿ. ಫ್ರಂಟ್ ಬ್ಯಾಕ್ ಎರಡು ಕಡೆ ಹಾಕ್ಬೇಕು. ಸರ್ನ ಜೊತೆಗೆ ಇಲ್ಲಿ ಪಾಯಿಂಟ್ ಬರುತ್ತೆ, ಪ್ರೆಸ್ ಮಾಡಿ 20 ಸರಿ ಒತ್ತಬೇಕಿಲ್ಲಿ. K3 ಇಲ್ಲಿ 20 ಸರಿ ಈ ರೀತಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಬೇಕು. ವೀಕ್ಲಿ 2 ಡೇಸ್ ಒತ್ತಬೇಕು. K3 ಪಾಯಿಂಟ್. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಒತ್ತಬೇಕು. ಸಂಜೆ 6 ಗಂಟೆ ಮೇಲೆ ಪ್ರೆಸ್ ಮಾಡಬಾರ್ದು. ಆಮೇಲೆ ಇದು ST36 ಪಾಯಿಂಟ್ ಕರೆಕ್ಟ್ ಒಂಚೂರು ರೆಕಗ್ನೈಸ್ ಮಾಡೋದಂಗೆ ಮೇಡಮ್? ST36
ಇಲ್ಲಿ ನೋಡಿ ನಮ್ಮ ಇದು ಮೊಣಕಾಲ್ ಇರುತ್ತಲ್ಲ, ಮೊಣಕಾಲಿಂದ ಈ ರೀತಿ 3 ಫಿಂಗರ್ಸ್ ಈಗ ಇಡ್ಬೇಕು ಹಿಂಗೆ. ಈ ಸೈಡ್ ಎಂಡ್ ಮೊಣಕಾಲಿಂದನಾ? ಆಗುತ್ತಲ್ಲ 3 ಫಿಂಗರ್ಸ್ ಈ ರೀತಿ ಇಡಿ. ಈಗ ನಾನು ಇಟ್ಟಿದ್ದೆ ನೋಡಿ. ಹಾ ಮೇಡಮ್. ಇಟ್ಬಿಟ್ಟು ನಿಮ್ 3rd ಫಿಂಗರ್ ಎಲ್ಲಿ ಎಂಡ್ ಆಗುತ್ತೋ ಆ ಜಾಗದಲ್ಲಿ ST36 ಪಾಯಿಂಟ್ ಬರುತ್ತೆ. ಹಾ, ಥರ್ಡ್ ಜಾಯಿಂಟ್ ಇಲ್ಲ, ಥರ್ಡ್ ಇಲ್ಲಿ ಫಿಂಗರ್ ಇಲ್ಲಿ ಎಂಡ್ ಆಗುತ್ತೆ ಅದು. ಇಲ್ಲಿ ಬರುತ್ತೆ. ಇದು ಮೊಣಕಾಲು ಉಬ್ಬಿದ ಪಾರ್ಟ್ ಇರುತ್ತಲ್ಲ, ಉಬ್ಬಿದ ಪಾರ್ಟ್ ಹತ್ರ ನೀವು ಇಲ್ಲಿ ಈ ರೀತಿ 3 ಫಿಂಗರ್ ಇಟ್ಕೊಳ್ಳಿ. ಈಗ ಹಾ ಮೇಡಮ್. ಇಲ್ಲಿ 3rd ಫಿಂಗರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ನಿಮ್ಗೆ ST36 ಪಾಯಿಂಟ್ ಬರುತ್ತೆ. ಹಾ ಮೇಡಮ್. ಸರಿ ಸರ್. ಸರಿ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಕ್ಲಾಸ್ ಎಂಡ್ ಮಾಡ್ತೀನಿ. ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಮಂಗಳವಾರ ಕ್ಲಾಸ್ ಇರುತ್ತೆ, ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ರೆಕಾರ್ಡಿಂಗ್ ಆಗ್ತೈತಲ್ಲ.